ರಾಜ್ಯದಾದ್ಯಂತ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ರಾಜ್ಯದ ಒಟ್ಟು 2,76,386 ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡಿ ಅಂತನೂ, ಹಾಗೆಯೇ ನೇಮಕಾತಿಯ ವಯೋಮಿತಿಯನ್ನು ಹೆಚ್ಚಳ ಮಾಡಬೇಕು ಅನ್ನೋ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಧಾರವಾಡದ ಶ್ರೀನಗರ ಸರ್ಕಲ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿ ಪರಿಸ್ಥಿತಿ ಕೈ ಮೀರಿಬಿಡುತ್ತೆ ಅನ್ನೋ ಒಂದು ಸುಳಿವು ಸಿಗ್ತಾ ಇದ್ದಂಗೆ ಪೊಲೀಸರು ಅವರು ಪ್ರತಿಭಟನೆ ಮಾಡ್ತಾ ಇದ್ದವ್ರನ್ನ ವಶಕ್ಕೆ ಪಡೆದು ಅವರ ಧ್ವನಿಯನ್ನು ಹತ್ತಿಕ್ಕೋ ಕೆಲಸವನ್ನು ಮಾಡಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ರಾಜಧಾನಿ ಟಿವಿ. ಇವತ್ತು ಧಾರವಾಡದಲ್ಲಿ ಸುಮಾರು 2,76,000 ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದು ಅವುಗಳನ್ನ ಶೀಘ್ರವೇ ಭರ್ತಿ ಮಾಡಿ ಅಂತ ಸರ್ಕಾರದ ವಿರುದ್ಧ ಒಂದಷ್ಟು ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ದರು. ಯಾಕೆ ಪ್ರತಿಭಟನೆಗಳು ನಡೀತವೆ ಅಂತಂದರೆ, ಸರ್ಕಾರ ಸರಿಯಾಗಿ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಇವತ್ತು ನಿರುದ್ಯೋಗ ಸಮಸ್ಯೆ, ಬೆಲೆ ಏರಿಕೆ ಸಮಸ್ಯೆ ಇವೆಲ್ಲ ಮನುಷ್ಯರು ಸಹಜವಾಗಿ ಸಾಮಾನ್ಯ ಮನುಷ್ಯರನ್ನು ಕೂಡ ಕಾಡುವಂಥ ಸಮಸ್ಯೆಗಳಿವು. ಸರ್ಕಾರ ಇವುಗಳನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಇವತ್ತು ಲಕ್ಷಾಂತರ ಖಾಲಿ ಸ್ಥಾನಗಳು ಇವತ್ತು ಬೇಕಾಗಿರುತ್ತೆ, ಆದರೂ ಕೂಡ ಅದನ್ನು ನಿಲ್ಲಿಸಿರ್ತಾರೆ ಸರ್ಕಾರದವರು. ಯಾಕೆ? ಇಲ್ಲ, ಹಣಕಾಸಿನ ಇಲಾಖೆ ಆ ಪ್ರಸ್ತಾವನೆಯನ್ನು ಅಲ್ಲೇ ಇಟ್ಟಿದೆ, ಫೈಲ್ ಮುಂದಾಗ್ತಾ ಇಲ್ಲ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ನಮಗೆ ಅಪ್ರೂವ್ ಮಾಡಿಲ್ಲ. ಹಾಗಂದ್ಬಿಟ್ಟು ಅವರೊಂದು ಖಾಲಿ ಇರುವಂಥ ಆ ಒಂದು ಸ್ಥಾನದ ಆ ನೌಕರಿಯ ಆ ಜವಾಬ್ದಾರಿಯ ಹೊಣೆಯನ್ನು ಇನ್ಯಾರಿಗಾದ್ರೂ ನೀವು ಹಾಕ್ಲೇಬೇಕಾಗುತ್ತೆ. ಹಂಗಾದ್ರೆ ಯಾರು ಹಾಕ್ತೀರಿ ನೀವು? ಇನ್ನೊಬ್ಬ ಸರ್ಕಾರಿ ನೌಕರನ ಮೇಲೆ ಒತ್ತಡ ತರ್ತೀರಿ. ಆ ಸರ್ಕಾರಿ ನೌಕರನ ಜೀವನ ಮತ್ತು ಪರಿಸ್ಥಿತಿ ಏನು? ಇವತ್ತು ಸರ್ಕಾರಿ ನೌಕರಿ ಅಂತಂದರೆ ಜನಗಳಿಗೆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡುವಂಥದ್ದು, ವ್ಯವಸ್ಥೆಯಲ್ಲಿ ತಾವು ಸೇರಿಕೊಂಡು ಆ ವ್ಯವಸ್ಥೆಯನ್ನು ಸರಿ ಮಾಡ್ಕೊಂಡು ಹೋಗುವಂಥದ್ದು, ಜನಸೇವೆಯನ್ನು ಮಾಡುವಂಥದ್ದು ಸರ್ಕಾರಿ ಸೇವೆ ಮತ್ತು ವ್ಯವಸ್ಥೆ. ಇವತ್ತು ಸರ್ಕಾರಿ ಸೇವೆಗೇನೆ ಅದನ್ನು ಸೇವೆ ಮಾಡುವಂಥ ಸೇವಕರಿಗೆ ಅಷ್ಟು ಹುದ್ದೆಗಳನ್ನು ಕೂಡ ನೀವು ಭರ್ತಿ ಮಾಡದೆ ಹೋದರೆ ಮತ್ತೇನು ಮಾಡ್ತೀರಿ ನೀವು? ಈ ಪ್ರಶ್ನೆ ಇವತ್ತು ಬಂದೇ ಬರುತ್ತೆ. ಎಲ್ಲೋ ನೇಪಾಳದಲ್ಲಿ, ಶ್ರೀಲಂಕಾದಲ್ಲಿ, ದೇಶದ ಹೊರಭಾಗದಲ್ಲಿ ಕೇಳ್ತಾ ಇದ್ವಲ್ಲ ನಾವು, ಜೆನ್ಸಿ ಒಂದು ಯುವಕರ, ಈ ಯುವ ಜನಾಂಗದ ದಾಳಿ ಚಳುವಳಿ ಪ್ರತಿಭಟನೆ, ದಾಳಿ ಚಳುವಳಿ ಪ್ರತಿಭಟನೆ ನೀವು ಏನಾದರೂ ಅಂದ್ಕೊಳ್ಳಿ, ಏನು ಈ ಯುವ ಜನಾಂಗ, ಜಂಜಿ ಯುವ ಜನಾಂಗ ತಾವು ಏನು ಆ ನೋವು, ತಮ್ಮ ಒಂದು ಆಕ್ರೋಶ, ನಿರುದ್ಯೋಗ, ಅನೇಕ ವಿಚಾರಗಳಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡುವಂಥದ್ದು ಯಾವ ಮಟ್ಟಕ್ಕೆ ಇರುತ್ತೆ ಅಂತ ನಾವು ಹೊರದೇಶಗಳಲ್ಲಿ ನೋಡಿದ್ದೀವಿ. ಇದು ಧಾರವಾಡದಲ್ಲೇ ಶುರು ಆಗ್ಬಿಡ್ತಾ? ಧಾರವಾಡದಲ್ಲೇ ಇದಕ್ಕೇನಾದರೂ ಒಂದು, ಈ ಹಿಂದೆ ತುಮಕೂರಿನಲ್ಲಿ ಇದೇ ರೀತಿ ಒಂದು ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಆಂದೋಲನವನ್ನು, ಪ್ರತಿಭಟನೆಯನ್ನು ಸೃಷ್ಟಿ ಮಾಡಿದರು. ಆಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಇವತ್ತು ಪೊಲೀಸರನ್ನ ಮುಂದಿಟ್ಕೊಂಡು ಅವ್ರನ್ನ ಹತ್ತಿಕ್ಕೋ ಕೆಲಸ ಮಾಡ್ಬೋದು, ಆದರೆ ಆ ಅಸಮಾಧಾನ, ಆ ಅಸಹನೆಯ ಬೆಂಕಿ ಜ್ವಾಲೆ ಅಷ್ಟು ಸುಲಭವಾಗಿ ಆರೋದಿಲ್ಲ. ವರ್ಷ ವರ್ಷ ಪಾಸ್ ಆಗ್ತಾ ಇರುವಂಥ ವಿದ್ಯಾರ್ಥಿಗಳು ಹುದ್ದೆಗಳನ್ನು ನೋಡಿಕೊಂಡು ಹೊರಗಡೆ ಬರ್ತಾರೆ. ವಿದ್ಯೆ ಅಷ್ಟೇ ಕೊಟ್ಟರೆ ಸಾಲದು, ನಾವು ಅವರಿಗೆ ಆ ವಿದ್ಯೆಗಳಿಗೆ ಸೂಕ್ತವಾದಂಥ ಕೆಲಸಗಳನ್ನು ಕೂಡ ಕೊಡಬೇಕು. ಇಲ್ಲದೇ ಇದ್ದರೆ ನಿಜವಾಗಿ ನರಕ ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಯಾಕೆಂದರೆ ಎಲ್ಲ ಕಡೆ ನಿರುದ್ಯೋಗಿ ಯುವಕರು ಏನು ಮಾಡ್ತಾರೆ? ಯಾರಾದರೂ ತಪ್ಪು ದಾರಿಗೆ ಹೋದರೆ, ಅಡ್ಡದಾರಿಗೆ ಹೋದರೆ, ಗೊತ್ತಿಲ್ಲದೆ ತಾವದ್ರಲ್ಲಿ ಹೋಗ್ಬಿಟ್ರೆ ಆ ಯುವಕನ ಪಾಡೇನು, ಆ ಯುವತಿಯ ಪಾಡೇನು, ಸಮಾಜದ ಪಾಡೇನು? ಬರೀ ನರ್ತಿರೋರು ಅಥವಾ ವಯೋವೃದ್ಧರದೇ ಬರೀ ಇಲ್ಲಿ ಜಾಗ ಅಲ್ಲ. ಯುವ ಜನಾಂಗಕ್ಕೆ ನಾವು ದಾರಿ ಮಾಡಿಕೊಡ್ಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಅಂದರೆ ಸರ್ಕಾರ ಬರೀ ಕುರ್ಚಿ ಕದನ, ಕ್ಯಾಬಿನೆಟ್ ರೀಶಫಲ್ಲು, ಮತ್ತೊಂದು ಮಗದೊಂದು ಅಂತ ಹೇಳ್ಕೊಂಡು ಈ ರೀತಿ ಹೋಗ್ತಾ ಇದ್ರೆ ಹೇಗೆ? ಸರ್ಕಾರಿ ಬೊಕ್ಕಸದಲ್ಲಿ ಹಣ ಇಲ್ಲ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕೊಡ್ತಾ ಇಲ್ಲ. ಯಾಕೆ ಅಂತಂದರೆ ಬರೋಂಥ ಎಲ್ಲ ಹಣವನ್ನು ಕೂಡ ಗ್ಯಾರಂಟಿಗಳಿಗೆ ವಿನಿಯೋಗಿಸ್ತಾ ಇದ್ದೀವಿ. ಹಾಗಾದರೆ ನಮ್ಮ ಬದುಕಿಗೆ ಗ್ಯಾರಂಟಿ ಏನು ಅಂತ ಕೇಳ್ತಾ ಇದ್ದಾರೆ ನಿರುದ್ಯೋಗಿಗಳು, ವಿದ್ಯಾರ್ಥಿಗಳು, ಅವರ ಪೋಷಕರು. ಹೌದು, ಇದು ಒಬ್ಬರ ಸಮಸ್ಯೆ ಅಲ್ಲ. ಒಂದು ಮನೆಯಲ್ಲಿ ಖಾಲಿ ಕೂತಿದ್ದಾನೆ ಒಬ್ಬ ಹುಡುಗ ಅಂತಂದರೆ ಅವನ ಮನೆ ಪರಿಸ್ಥಿತಿ ಏನು? ಕಷ್ಟಪಟ್ಟು ಶ್ರಮವಹಿಸಿ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟು ನಾವು ಅವನ್ನ ಓದಿಸ್ತೀವಿ ಅಂದ ತಕ್ಷಣ ಅವನು ನಮಗೆ ಊಟ ಹಾಕೋದು, ಅನ್ನ ದುಡಿಯುವಂಥದ್ದು ದುಡಿಮೆ ಯಂತ್ರ ಅಲ್ಲ ಅವನು. ಆದರೆ ಅವನ ಕೆಲಸನೇ ಕೊಡದೆ ಹೋದರೆ, ಕೆಲಸನೇ ಸಿಗದೆ ಹೋದರೆ
ಈ AI ಬಂದ್ಮೇಲಂತೂ ಉದ್ಯೋಗಗಳು ಇನ್ನು ತೆಗೆದಾಕ್ತಾ ಇದ್ದಾರೆ. TCS ಇಂದ ಸಾವಿರಾರು ಜನರನ್ನ ತೆಗೆದಾಕ್ತಾ ಇದ್ದಾರೆ. ಇವತ್ತು ಹೊಸ ತಂತ್ರಜ್ಞಾನ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವತ್ತು ಅನೇಕ ಜನರ ಕೆಲಸವನ್ನು ಅದೇ ಮಾಡ್ತಾ ಇದೆ. ಹಾಗಾದರೆ ಆ ಯುವಕರ ಭವಿಷ್ಯವೇನು? ಇವತ್ತು ಧಾರವಾಡದಲ್ಲಿ ಉಟ್ಕೊಂಡಿದ್ದು ಅದೇ. ಇವತ್ತು ಯುವಕರ ಅಸಹನೆ ಜ್ವಾಲಾಮುಖಿಯಾಗಿ ಹೊರಗಡೆ ಬಂತು. ಅದನ್ನ ಅಲ್ಲಿನ ಆಯುಕ್ತ ಶಶಿಕುಮಾರ್ ಅವರು ಅವರು ನಮಗೆ ಯಾವುದೇ ಮುನ್ನೆಚ್ಚರಿಕೆಯನ್ನ ಅಥವಾ ಒಂದು ನೋಟಿಸನ್ನು ಸಹ ಕೊಡದೆ ಅಲ್ಲಿ ಮುಷ್ಕರವನ್ನು ಮಾಡ್ತಾ ಇದ್ರು. ಇನ್ನಷ್ಟು ಜನ ಜಾಸ್ತಿ ಸೇರ್ತಾರೆ ಅನ್ನೋ ಒಂದು ವಿಚಾರದಲ್ಲಿ ಒಂದಷ್ಟು ಜನ ನಾವು ಪ್ರತಿಭಟನಾ ನಿರತರನ್ನ ನಾವು ಬಂಧಿಸಿದ್ದೀವಿ ಅಂತ ಹೇಳ್ತಾರೆ. ನೀವು ಪ್ರತಿಭಟನೆಯಲ್ಲಿ ಮಾಡ್ತಾ ಇರೋರನ್ನ ಬಂಧಿಸಿರಿ ನಿಜ, ಅದು ಅವ್ರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಅವರು ಪ್ರತಿಭಟನೆ ಎಂದಿರೋ ಉದ್ದೇಶ ಆದ್ರೂ ಏನು? ಕನಿಷ್ಠ ನೌಕರಿ, ಕನಿಷ್ಠ ಬದುಕು, ಕನಿಷ್ಠ ಹಕ್ಕುಗಳನ್ನ ಪ್ರಜಾಸತ್ತಾತ್ಮಕ ದೇಶದಲ್ಲಿ ಕೇಳ್ತಾ ಇದ್ದಾರೆ. ತಮ್ಮ ಸಾಂವಿಧಾನಿಕ ಹಕ್ಕು ಅದನ್ನ ಕೇಳ್ತಾ ಇದ್ದಾರೆ. ಎಷ್ಟು ದಿನ ತಡೆ ಹಿಡಿಬೋದು ನಾವು? ಕೂಡಲೇ ಸರ್ಕಾರ ಈ ನಿಟ್ಟಿನಲ್ಲಿ ಕಣ್ತೆರೆದು ನೋಡಿ ಯುವ ಜನಾಂಗರ ಯುವ ಸಮುದಾಯದ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳಿ. ಅವರಿಗೆ ನಿರುದ್ಯೋಗಗಳನ್ನು ನಿವಾರಿಸಿ ಆ ಸಮಸ್ಯೆಗಳಿಂದ ಅವ್ರನ್ನ ಹೊರಗಡೆ ತಗೊಂಡ್ಬನ್ನಿ. ಇಲ್ಲದೆ ಹೋದರೆ ಮುಂದೊಂದು ದಿನ ಕರ್ನಾಟಕದಲ್ಲೂ ಭಾರತದಲ್ಲೂ ಕೂಡ ಈ ಜಂಜಿ ಅನ್ನೋ ಒಂದು ಈ ಯುವ ಜನಾಂಗದ ಕೋಪ ಜ್ವಾಲೆಯಾಗಿ ಅಧೋಗತಿಗೆ ನಮ್ಮ ನಾಡು ಉದಾಹರಣೆ ಆಗಬಾರ್ದಲ್ವಾ? ಸೊ ಬನ್ನಿ ಸ್ನೇಹಿತರೆ, ಇನ್ನಷ್ಟು ವಿಷಯಗಳ ಜೊತೆ ಬೆಳಕನ್ನು ಚೆಲ್ಲುವಂಥ ಅನೇಕ ವಿಷಯಗಳ ಜೊತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು ರಾಜಧಾನಿ TV. ನಮಸ್ಕಾರ. ರಾಜಧಾನಿ TV, ಅಡೆತಡೆ ಇಲ್ಲದ ಪ್ರಜಾದಾರಿ.